ಚೆನ್ನಾಗಿತ್ತು ಮೂವಿ. ಹೊಸ ಹೂವಿನ ಬಂದು ನೋಡಿ ಪ್ರೋತ್ಸಾಹಿಸಿ. ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಇದೆ, ಪ್ರತಿಯೊಂದು ಇದೆ. ಬಂದು ನೋಡಿ. ಥ್ಯಾಂಕ್ ಯು. ತನಕ ಅದೇ ಇಂಟ್ರೆಸ್ಟ್ ಇರುತ್ತೆ. ನೈಸ್. ಹಾಂ, ಅವ್ರದ್ದು ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು. ನೈಸ್. ಅದೆಲ್ಲ ಯಾರಿಗೂ ಗೊತ್ತಿದ್ದಿಲ್ಲ. ಮೇ ಬಿ ಮೂವಿ ನೋಡಿದ್ಮೇಲೆ ಗೊತ್ತಾಗ್ಬೋದು ಹೆಂಗಿತ್ತು ಅಂತ ಹೇಳಿ. ಕೋವಿಡಲ್ಲಿ ಏನೇನು ಆಗಿತ್ತು ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಅದು ಇನ್ಸಿಡೆಂಟ್ ಇವಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ಚೆನ್ನಾಗಿ ಇದು ಮಾಡಿದ್ದಾರೆ. ಅವ್ರು ಹೆದರಿಲ್ಲ, ಎಲ್ಲದರಲ್ಲೂ ಅವರು ಫೈಟ್ ಮಾಡಿ ತೋರಿಸಿದ್ದಾರೆ. ಹುಡುಗಿರಿದ್ರೆ ಯಾವತ್ತೂ ಹೆದರಬಾರ್ದು, ಏನಿದ್ರು ಹೇಳಿಬಿಡ್ಬೇಕು, ಧೈರ್ಯದಲ್ಲೇ ಇರಬೇಕು ಅನ್ನೋದು ತೋರಿಸಿದ್ದಾರೆ. ಅವ್ರ ಹಾಸ್ಪಿಟಲಿಗೆ ಅವ್ರು ಅಷ್ಟೇ ರಕ್ಷಿಸಿದ್ದಾರೆ. ಅದೇ ಸ್ಪೆಷಲ್ ಈ ಮೂವಿಯಲ್ಲಿ. ಡೈರೆಕ್ಟರ್ ಎಲ್ಲ ಫುಲ್ ಸಖತ್ತಾಗಿತ್ತು. ಚೆನ್ನಾಗಿದೆ ಮೂವಿ. ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಪ್ರಯೋಗ ಮಾಡಿದ್ದಾರೆ ಡೈರೆಕ್ಟ್ರು. ಅವರು ಲಾಕ್ಡೌನಲ್ಲಿ ಏನು ನಡೆದಿದ್ದು ಒಂದು ನೈಟಲ್ಲಿ ಆ ಘಟನೆ ಬಗ್ಗೆ ಸ್ಕ್ರಿಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮಗೆ ನಮ್ಮ ಮಾಲಾಶ್ರೀ ಮೇಡಮ್ ಅವರು ತುಂಬ ಸಪೋರ್ಟ್ ಮಾಡೋರು. ಅಂಥವ್ರ ಹತ್ರ ನಾವು ಕೆಲಸ ಮಾಡಿರೋದೇ ನನಗೆ ತುಂಬ ಒಂಥರ ಎನರ್ಜಿಟಿಯಾಗಿ ಕೆಲಸ ಮಾಡೋದಕ್ಕೆ ನನಗೊಂದು ಹೃದಯಪೂರ್ವಕ ಮೇಡಮ್ ಅವ್ರಿಗೂ, ಹಾಗೂ ನಮ್ಮ ಡೈರೆಕ್ಟರ್ ರವೀಂದ್ರ ಸರ್ಗೆ, ಹಾಗೂ ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರ್ಗೆ ಈ ಪಿಕ್ಚರ್ ಚೆನ್ನಾಗಿ ಓಡಲಿ, ಒಳ್ಳೆ ಪಬ್ಲಿಸಿಟಿಯಾಗಿ ಹೆಸರು ಮಾಡಲಿ ಎಂದು ನಾನು ಕೋರ್ಕೊತೀನಿ. ಹಾಂ ಮೇಡಮ್, ಆ್ಯಕ್ಷನ್ ಫೈಟ್ ಮಾಸ್ಟ್ರು. ಬಟ್ ಮೇಡಮ್ ಅವರು ತುಂಬ ಆ್ಯಕ್ಷನ್, ತುಂಬ ಸೀಕ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಹೌದು ಮೇಡಮ್, ನಾವೇ ಆಗಿರೋದ್ರಿಂದ. ಹಾಂ ಮೇಡಮ್, ಚೆನ್ನಾಗಿ ಮಾಡೋದು. ಅವರು ಡೂಪೇ ಮಾಡಿಲ್ಲ ಪ್ರತಿಯೊಂದು. ಅದಕ್ಕೆ ಮೇಡಮ್ ನಾನು ಡೂಪು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಹುಡುಗನ ಡೂಪ್ನ. ಇಲ್ಲ ನನಗೆ ಅದಕ್ಕೆ ಬೇಕು ಮಾಸ್ಟರ್, ಡೂಪ್ ಬೇಡ, ನಾನೇ ನಿಮಗೂ ಗೊತ್ತಲ್ಲ ನಮ್ಮ ಕೆಲಸ, ನೀವು ಎಷ್ಟು ಪಿಕ್ಚರ್ ನಮ್ಮಲ್ಲಿ ಸಾಹಸ ಕಲಾವಿದರಾಗಿ ಮಾಡಿದ್ದೀರ ಅಂತ ಹೇಳಿದಾಗ, ಹಾಂ ಮೇಡಮ್ ಮಾಡಿದ್ದೀನಿ. ಅಂದರೆ ಮಾಸ್ಟ್ರಾಗಿ ಮಾಡಿರಲಿಲ್ಲ, ನಾನು ಸಾಹಸ ಕಲಾವಿದನಾಗಿ ಮಾಡಿದ್ದೆ. ಇದಕ್ಕೆ ನಾನು ಸಂಪೂರ್ಣವಾಗಿ ಮಾಸ್ಟ್ರಾಗಿ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ಮೇಡಮ್ ಅವರ ಎನರ್ಜಿ, ಅವರು ಮಾಡೋ ಸ್ಪೀಡು, ಟೈಮಿಂಗ್ಸು ಆಗಲಿ, ಏನೇ ಆಗಲಿ, ಅದು ನನಗೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಈ ಪಿಕ್ಚರ್ ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡಲಿ ಎಂದು ನಾನು ಹೃದಯಪೂರ್ವಕ ಕೋರ್ಕೊತಾ ಇದ್ದೇನೆ ಮೇಡಮ್. ಮೇಡಮ್ ಈ ಮೂವಿ ಯಾಕೆ ಬಂದು ನೋಡ್ಬೇಕಂದ್ರೆ, ಲಾಕ್ಡೌನಲ್ಲಿ ಆ ಟೈಮಲ್ಲಿ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅದಕ್ಕೋಸ್ಕರ ಜನಗಳಿಗೊಂದು ಮಾಹಿತಿ ತಿಳಿಸ್ಬೇಕಂತ ಡೈರೆಕ್ಟ್ರು ಪಾಪ ತುಂಬ ತಲೆ ಕೆಡಿಸ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿ ಮಾಡಿ, ಅದನ್ನೇ ಇದಕ್ಕೆ ಮೇಡಮ್ ಅವರು ಇವರೇ ಸೂಟೇಬಲ್ ಆದರೆ ಸಬ್ಜೆಕ್ಟ್ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದ ಮೇಲೇ ಅವರು ಸ್ಕ್ರಿಪ್ಟ್ ಮಾಡಿಬಿಟ್ಟು ಮೇಡಮ್ ಅವ್ರ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟ್ ಆಗಿ ಅವರು ಆ ಕಥೆನ ಕೇಳಿಬಿಟ್ಟು ಅವ್ರು ಒಪ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಆ್ಯಕ್ಷನ್ ಇರ್ಬೋದು, ಅದ್ರ ಬಗ್ಗೆ ತುಂಬ ಇನ್ವಾಲ್ವ್ ಆಗಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಥಿಯೇಟರಲ್ಲಿ ಹಿಡಿದಿಟ್ಕೊಳ್ಳೋ ಅಂಥ ಮೂವಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಮೂವಿ. ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಆಬ್ವಿಯಸ್ಲಿ ಯಾರಿಗೂ ಗೊತ್ತಿರೋಲ್ಲ. ಡೈರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ ಮಾಲಾಶ್ರೀ ಮ್ಯಾಮ್ನ ನೋಡೋದೇ ತುಂಬ ಅಂದರೆ ತುಂಬ ಖುಷಿ. ಮಾಲಾಶ್ರೀ ಮ್ಯಾಮ್ನ ನೋಡೋದು ಸ್ಕ್ರೀನ್ ಮೇಲೆ, ಅವ್ರ ಫೈಟಿಂಗ್ ಅಥವಾ ಆಗಲಿ, ಅವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅದನ್ನೆಲ್ಲ ಕಲ್ತ್ಕೊಳ್ಬೇಕು ಅಂತಲೇ ನೋಡುವಂಥ ಮೂವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕಲ್ತೇವ್ರು ಒಂದು ಅವರ ಸರಳತೆ ಮತ್ತು ಅವರು ಸೀನನ್ನು ತಗೊಳ್ಳೋ ರೀತಿ, ಆಮೇಲೆ ಇನ್ವಾಲ್ವ್ ಆಗೋ ರೀತಿ, ಆಮೇಲೆ ಅವ್ರು ಸ್ಪಾಟ್ ಬಂದ್ಮೇಲೆ ಅವ್ರು ಆರ್ಟಿಸ್ಟ್ ಅಷ್ಟೇ, ಡೈರೆಕ್ಟರ್ ಅಷ್ಟೇ. ಯಾಕಂದರೆ ಅವರ ಅನುಭವ ಬೇರೆ, ನಮ್ಮ ಅನುಭವ ಬೇರೆ. ನಾವು ಮಾಡೋ ಸಿನಿಮಾಗಳು ಅವ್ರು ಮಾಡೋ ಸಿನಿಮಾಗಳು ಬೇರೆ. ಅವ್ರ ಮುಂದೆ ನಾವು ಏನೇನೋ ಅಲ್ಲ ಅಂತ ಹೇಳ್ಬೋದು. ಆದರೆ ಆ ಡೈರೆಕ್ಟ್ ಸೀಟಿ ಅವ್ರು ಮರ್ಯಾದೆ ಕೊಡ್ತಾರೆ. ನಾನು ಅವ್ರಿಗಿಂತ ಚಿಕ್ಕವನಾದರೂ ಕೂಡ, ಅನುಭವದಲ್ಲಿ ಕೂಡ ಚಿಕ್ಕವನಾದರೂ ಕೂಡ ಅವ್ರು ಯಾವತ್ತೂ ಕೂಡ ಆ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಅವ್ರು ಹೇಳ್ತಾಯಿದ್ರು, ಡೈರೆಕ್ಟ್ರೇ ಹೇಗೆ ಮಾಡಬೇಕು, ಪ್ರತಿಯೊಂದು ಮಾಡಿ ತೋರಿಸಿ ಅಂತ ಹೇಳ್ತಾಯಿದ್ರು. ಮಾಡಿ ಕೇಳ್ತಾಯಿದ್ರು, ಓಕೆನಾ ಇದು ಚೆನ್ನಾಗಿ ಮಾಡಿದ್ದೀನ ಅಂತ. ಸೊ ಅದು ಖುಷಿಯಾಗುತ್ತೆ. ನಾವು ಅದರ ಜೊತೆ ಕೆಲಸ ಮಾಡಿದ್ರೆ ನಾವು ಸಾಕಷ್ಟು ಕಲಿಬೋದು ಅನಿಸುತ್ತೆ ಹಿರಿಯ ಕಲಾವಿದರ ಜೊತೆ. ಅವರಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ಮಾಡುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ನೀವು ಗಮನಿಸ್ಬೋದು. ಎಲ್ಲ ಕೂಡ ಅನುಭವದಲ್ಲಿ ಹಿರಿಯರೇ, ಆದರೂ ಕೂಡ ಅದ್ಭುತವಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಈ ಸಿನಿಮಾದ ನಾನು ಏನು ಅಂದ್ಕೊಂಡಿದ್ದು ಅದ ಥರ ಕತೆ ಮಾಡಲಿಕ್ಕೆ, ಕತೆನ ತೆರೆ ಮೇಲೆ ತರಲಿಕ್ಕೆ ನಾವು ನನಗೆ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್.